ಜನವರಿ ಒಳಗಡೆ ಈ ಸರ್ಕಾರ ಬಿದ್ದೋಗುತ್ತೆ ಅನ್ನುವಂತಹ ಮಾತನ್ನ ಮೊನ್ನೆ ಅಷ್ಟೇ ದೇವೇಗೌಡರು ಸೇರಿದಂತೆ ಬೇರೆ ಬೇರೆ ನಾಯಕರುಗಳು ಕೂಡ ಮಾತನಾಡಿದರು. ಕಾಂಗ್ರೆಸ್ ಸರ್ಕಾರವನ್ನು ಕೆಡವುವುದಕ್ಕೆ ಬಿಜೆಪಿ ಆಪರೇಷನ್ ಅನ್ನು ಶುರು ಮಾಡಿದೆ ಅನ್ನುವಂತಹ ಮಾತುಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೂಡ ಹೇಳಿಕೊಂಡಿದ್ರು. ಈಗ ಸರ್ಕಾರಕ್ಕೆ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ, ಈ ರಾಜಕೀಯ ಬೆಳವಣಿಗೆಯಲ್ಲಿ ಏನೇನು ಆಗುತ್ತೋ ಗೊತ್ತಿಲ್ಲ ಅಂತ ಖುದ್ದು ರಾಜ್ಯದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಹೇಳಿದ್ದಾರೆ. ಇದು ಬಹಳಷ್ಟು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. 15 ಕೋಟಿ ರೂಪಾಯಿಗೆ ಕಾಂಗ್ರೆಸ್ ಪಕ್ಷದ ಕಟ್ಟಡ ನೀವು ಮಾಡಬೇಕು ಅಂತ ಹೊರಟಿದ್ದೀರಲ್ಲ, ಇದಕ್ಕೂ ನಿಮಗೆ ಅಭಿನಂದನೆಯನ್ನ ಹೇಳ್ತೇನೆ. ಆದಷ್ಟು ಶೀಘ್ರವಾಗಿ ಫೌಂಡೇಶನ್ ಹಾಕ್ಬಿಡಿ. ಆದಷ್ಟು ಬೇಗ ಫೌಂಡೇಶನ್ ಹಾಕಬೇಕು. ರಾಜಕೀಯ ಪರಿಸ್ಥಿತಿ ಏನಾಗುತ್ತೋ ಗೊತ್ತಿಲ್ಲ ಅಂತ ಯಾರೋ ಕಟ್ಟಡ ಕಟ್ಟುವ ಮೇಸ್ತ್ರಿ ಹೇಳ್ತಿದ್ರೆ ಅದಕ್ಕೆ ಯಾವುದೇ ಮಹತ್ವ ಆಗಿರ್ತಿರ್ಲಿಲ್ಲ. ಆದ್ರೆ ಇದನ್ನು ಹೇಳಿದ್ದು ಖುದ್ದು ರಾಜ್ಯದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಗ್ಯಾರಂಟಿಗಳ ಭರವಸೆ ಕೊಟ್ಟು ಅಧಿಕಾರಕ್ಕೆ ಬಂದು ಗ್ಯಾರಂಟಿಗಳನ್ನು ಜಾರಿಗೊಳಿಸುತ್ತಿರುವ ಕಾಂಗ್ರೆಸ್ಸಿನವರಿಗೆ ತಮ್ಮ ಸರ್ಕಾರದ ಬಗ್ಗೆಯೇ ಗ್ಯಾರಂಟಿ ಇಲ್ಲದಾಗಿದೆ ಎನ್ನುವುದು ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ಪ್ರತಿಪಕ್ಷಗಳ ಮುಖಂಡರು ಈ ಸರ್ಕಾರ ನಾಳೆ ಬೆಳಗ್ಗೆ ಬಿದ್ದೋಗುತ್ತೆ ಅಂತ ಹೇಳಿದ್ರು. ಬಹುಶಃ ಯಾರೂ ಹೆಚ್ಚು ನಂಬ್ತಿರ್ಲಿಲ್ಲ. ಆದ್ರೆ ಇಲ್ಲಿ ಅದು ಆಗ್ತಿಲ್ಲ. ಬದಲಿಗೆ ರಾಜ್ಯದ ಭದ್ರತೆ ನೋಡಿಕೊಳ್ಳುವ ಗೃಹ ಮಂತ್ರಿಗಳೇ ಸರ್ಕಾರದ ಭದ್ರತೆಯ ಬಗ್ಗೆ ಅನುಮಾನ ಹೊಂದಿದ್ದಾರೆ. ಸುದೀರ್ಘ ಅವಧಿಯವರೆಗೆ ಕೆಪಿಸಿಸಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಿಡಿಸಿರುವ ಬಾಂಬ್ ಈಗ ರಾಜಕೀಯವಾಗಿ ನಾನಾ ಅರ್ಥ ಕೊಡುವಂತಿದೆ. ಹೇಳಕ್ಕಾಗೋದಿಲ್ಲ ಹೆಂಗೆ ಏನೇನು ರಾಜಕೀಯದ ಪರಿಸ್ಥಿತಿಗಳು ಆಗ್ತವೆ ಗೊತ್ತಿಲ್ಲ. ಆದಷ್ಟು ಬೇಗ ನಮ್ಮ ಸರ್ಕಾರ ಇರುವಾಗ ಮುಗಿಸ್ಬಿಟ್ರೆ ಬಹಳ ಚೆನ್ನಾಗಿರುತ್ತೆ. ಆದಷ್ಟು ಬೇಗ ನಮ್ಮ ಸರ್ಕಾರ ಇರುವಾಗ ಮೈಸೂರಿನಲ್ಲಿ ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರ ಸಭೆಗಿತ್ತು. ಸಭೆಯಲ್ಲಿ ಮಾತಾಡ್ತಾ ಗೃಹ ಸಚಿವ ಪರಮೇಶ್ವರ್ ಮೈಸೂರಿನಲ್ಲಿ ಕಾಂಗ್ರೆಸ್ ಕಚೇರಿ ಕಟ್ಟಿಸೋ ವಿಷಯ ಪ್ರಸ್ತಾಪಿಸಿದ್ರು. ಈಗಿನ ರಾಜಕೀಯ ಬೆಳವಣಿಗೆ ನೋಡಿದ್ರೆ ಏನು ಹೇಳೋಕ್ಕಾಗಲ್ಲ. ಸರ್ಕಾರ ಇದ್ದಾಗ್ಲೇ ಶಂಕುಸ್ಥಾಪನೆ ನೆರವೇರಿಸಿ ಆದಷ್ಟು ಬೇಗ ಕೆಲಸನೂ ಮುಗಿಸಿ ಅಂತ ಪರಮೇಶ್ವರ್ ಹೇಳಿದ ಮಾತು ಈಗ ಚರ್ಚೆಗೆ ಗ್ರಾಸವಾಗಿದೆ. ಯಾವ ಸೀಮೆಯ ಚೀಫ್ ಮಿನಿಸ್ಟರ್ ಸರ್ ನೀವು? ಕಾಂಗ್ರೆಸ್ ಪಕ್ಷದ ಚೀಫ್ ಮಿನಿಸ್ಟರ್ ನೀವು ಕಾಂಗ್ರೆಸ್ ಪಕ್ಷದ ಕಚೇರಿಯನ್ನ ಮೈಸೂರಿನಲ್ಲಿ ಕಟ್ಟಿಸ್ಲೇಬೇಕು. ಸುಮ್ಮನೆ ಮುಖ್ಯಮಂತ್ರಿ ಆಗ್ಬಿಟ್ರೆ ಅದು ಸರಿ ಹೋಗೋದಿಲ್ಲ ಅಂತ ಕೋಪ ಮಾಡ್ಕೊಂಡು ಹೇಳಿದ್ರು. ಅವರಿಗೆ ಸ್ವಲ್ಪ ಅನ್ನಿಸ್ತೋ ಏನೋ ಗೊತ್ತಿಲ್ಲ. ಈ 2ನೇ ಬಾರಿ ಆದಾಗ ಸ್ವಲ್ಪ ತಲೆ ಒಳಗಡೆ ಹೋಗಿದೆ. ಇಲ್ಲಿ ಕಾಂಗ್ರೆಸ್ ಕಟ್ಟಡವನ್ನು ಕಟ್ಟಬೇಕು ಅಂತ ಹೇಳಿ ಅವ್ರ ಮನಸ್ಸು ಬಂದಿದೆ. 15 ಕೋಟಿ ರೂಪಾಯಿಗೆ ಕಾಂಗ್ರೆಸ್ ಪಕ್ಷದ ಕಟ್ಟಡ ನೀವು ಮಾಡಬೇಕು ಅಂತ ಹೊರಟಿದ್ದೀರಲ್ಲ, ಇದಕ್ಕೂ ನಿಮಗೆ ಅಭಿನಂದನೆಯನ್ನ ಹೇಳ್ತೇನೆ. ಆದಷ್ಟು ಶೀಘ್ರವಾಗಿ ಫೌಂಡೇಶನ್ ಹಾಕ್ಬಿಡಿ. ಯಾಕೆಂದ್ರೆ ಈಗ ಹೇಳಕ್ಕಾಗೋದಿಲ್ಲ ಹೆಂಗೆ ಏನೇನು ರಾಜಕೀಯದ ಪರಿಸ್ಥಿತಿಗಳು ಆಗ್ತವೆ ಅಂತ ಗೊತ್ತಿಲ್ಲ. ಆದ್ರಿಂದ ನೀವು ಆದಷ್ಟು ಬೇಗ ನಮ್ಮ ಸರ್ಕಾರ ಇರುವಾಗ ಮುಗಿಸ್ಬಿಟ್ರೆ ಬಹಳ ಚೆನ್ನಾಗಿರುತ್ತೆ ಅಂತೇಳಿ ಇಬ್ಬರು ಅಧ್ಯಕ್ಷರಿಗೆ ನಾನು ಹೇಳೋದಕ್ಕೆ ಬಯಸ್ತೇನೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಯಾವತ್ತೂ ಸರ್ಕಾರದ ಆಯಸ್ಸಿನ ವಿಚಾರದಲ್ಲಿ ನೆಗೆಟಿವ್ ಆಗಿ ಮಾತಾಡಿಲ್ಲ. ಆದ್ರೆ ಇವತ್ತು ನಮ್ಮ ಸರ್ಕಾರ ಇರುವಾಗ್ಲೇ ಕೆಲಸ ಶುರು ಮಾಡಲು ಶಂಕುಸ್ಥಾಪನೆ ಮಾಡಿ ಈಗಿನ ರಾಜಕೀಯ ಬೆಳವಣಿಗೆಯಲ್ಲಿ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ ಅಂತ ಯಾಕಾಗಿ ಹೇಳಿದ್ರು ಅನ್ನೋದೇ ಅರ್ಥ ಆಗ್ತಿಲ್ಲ. ಒಂದ್ ಕಡೆ ಮೂಡಾ ಸೈಟು ಹಂಚಿಕೆ ಅಕ್ರಮ ಕೇಸ್ನಲ್ಲಿ ಸಿಲುಕಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಿಜೆಪಿಯವರು ಸರ್ಕಾರ ಬೀಳಿಸೋಕೆ ಶಾಸಕರಿಗೆ 50 ಕೋಟಿ ಆಫರ್ ಕೊಡ್ತಿದ್ದಾರೆ ಅಂತ ಆರೋಪಿಸಿದ್ರು. 50 ಕೋಟಿ ಅಲ್ಲ 100 ಕೋಟಿನೂ ಆಫರ್ ಕೊಟ್ಟಿದ್ದಾರೆ, ನನ್ನ ಹತ್ರ ವಿಡಿಯೋ ಆಡಿಯೋ ಸಾಕ್ಷಿ ಇದೆ ಅಂತ ಮಂಡ್ಯ ಶಾಸಕ ಗಣಿಗ ರವಿ ಬಾಂಬ್ ಹಾಕಿದ್ರು. ಜನವರಿಗೆ ಈ ಸರ್ಕಾರ ಇರಲ್ಲ ಅಂತ ಮಾಜಿ ಪ್ರಧಾನಿ ದೇವೇಗೌಡರು ಭವಿಷ್ಯ ನುಡಿದಿದ್ರು. ರಾಜ್ಯದ ಲೂಟಿಯನ್ನು ಮಾಡತಕ್ಕಂತ ಈ ಸರ್ಕಾರವನ್ನ ಕಿತ್ತೊಗೆಯಲಿಕ್ಕೆ ಈಗಾಗಲೇ ಮಾಡಿ ಸಿದ್ದರಾಮಯ್ಯ ಸರ್ಕಾರ ಕಿತ್ತಾಕ್ಬೇಕು ಅಂತೇಳಿ 50 ಕೋಟಿ 50 ಜನ MLAಗಳಿಗೆ 50 ಕೋಟಿ ಕೊಡ್ತೀವಿ ಅಂತ ಎಲ್ಲಿಂದ ಬರ್ತದೆ ಈ ದುಡ್ಡು? ಯಾರು MLAಗಳನ್ನ ವಿರೋಧ ಪಕ್ಷದವರು ಭೇಟಿ ಮಾಡಿದ್ರು, ಎಲ್ಲಿ ಭೇಟಿ ಮಾಡಿದ್ರು, ಎಲ್ಲಿ ಸ್ಪೀಕರ್ ಹಾಕಿದ್ರು, ಯಾವ ಗೆಸ್ಟ್ ಹೌಸಿಗೆ ಬಂದಿದ್ರು, ಯಾವ ಏರ್ಪೋರ್ಟಲ್ಲಿ ಸಿಕ್ಕಿದ್ರು, ಯಾವ ಹೋಟ್ಲಲ್ಲಿ ಬಂದು ಭೇಟಿ ಮಾಡಿದ್ರು ಅನ್ನೋದೆಲ್ಲ ವಿಡಿಯೋ ಆಡಿಯೋ ರೆಕಾರ್ಡ್ ಇದೆ. ಯಾರೇನಾದ್ರೂ ಹೇಳಿ ಬಹುಮತದ ಕಾಂಗ್ರೆಸ್ ಸರ್ಕಾರ ಅಲುಗಾಡಲ್ಲ ಅಂತಿದ್ದ ಡಾಕ್ಟರ್ ಜಿ ಪರಮೇಶ್ವರ್ ಸರ್ಕಾರನೇ ಎಷ್ಟು ದಿನ ಇರುತ್ತೆ ಗೊತ್ತಿಲ್ಲ ಅಂದಿರೋದು ದೊಡ್ಡ ಚರ್ಚೆ ಹುಟ್ಟುಹಾಕಿದೆ.
ಇಷ್ಟಕ್ಕೂ ಸಿದ್ದರಾಮಯ್ಯ ಅವರ ಮೇಲೆ ಈಗಾಗಲೇ ಇಡಿಯ ಕತ್ತಿ ತೂಗಾಡುತ್ತಿದೆ. ಅಪ್ಪಿತಪ್ಪಿ ಇಡಿಯವರೇನಾದ್ರೂ ಸಿಎಂ ಸಿದ್ದರಾಮಯ್ಯರನ್ನು ಬಂಧಿಸಿದ್ರೆ ಆಗ ಅನಿವಾರ್ಯವಾಗಿ ರಾಜೀನಾಮೆ ಕೊಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಬಹುದು. ಅಂತಹ ಸಮಯದಲ್ಲಿ ಸಿದ್ದರಾಮಯ್ಯ ಸ್ಥಾನದಲ್ಲಿ ಕೂರಲು ತುದಿಗಾಲಲ್ಲಿ ನಿಂತವರ ಸಾಲಿನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಹೆಸರು ಎಲ್ಲರಿಗಿಂತ ಮುಂದಿದೆ. ದಲಿತ ಸಿಎಂ ಎಂಬ ಕೂಗು ಬಂದರೂ ಸಾಕು, ಅದು ಡಾಕ್ಟರ್ ಜಿ ಪರಮೇಶ್ವರ್ ಅವರದ್ದೇ ಹೆಸರು ಎನ್ನುವಷ್ಟರ ಮಟ್ಟಿಗೆ ಅವರು ಸಿಎಂ ಕುರ್ಚಿಯ ಹತ್ತಿರದಲ್ಲೇ ಸುಳಿದಾಡ್ತಿದ್ದಾರೆ. ಇಂತಹ ಸಂದರ್ಭದಲ್ಲೇ ಡಾಕ್ಟರ್ ಜಿ ಪರಮೇಶ್ವರ್ ಯಾವಾಗ ಏನ್ ಬೆಳವಣಿಗೆ ಆಗುತ್ತೋ ಗೊತ್ತಿಲ್ಲ ಅನ್ನೋದನ್ನು ನೋಡಿದ್ರೆ ತೆರೆಮರೆಯಲ್ಲಿ ಬಲವಾದ ಬೆಳವಣಿಗೆ ಶುರುವಾದಂತೆ ಭಾಸವಾಗ್ತಿದೆ. ಅದಕ್ಕೆ ಪೂರಕವಾಗಿ ರಾಜ್ಯದಲ್ಲಿ ಈಗಾಗಲೇ ಹಗರಣಗಳ ಆರೋಪಗಳು ಮತ್ತು ತನಿಖೆಗಳು ತೀವ್ರ ಸ್ವರೂಪದಲ್ಲಿ ಸಾಗುತ್ತಿವೆ. ಮೂಡಾ ಸೈಟು ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರೇ ಮೊದಲ ಆರೋಪಿಯಾಗಿದ್ದು ಲೋಕಾಯುಕ್ತ ಇಡಿ ತನಿಖೆ ನಡೆಸುತ್ತಿದೆ. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಈಗಾಗಲೇ ಸಚಿವ ಸ್ಥಾನ ಹೋಗಿದ್ದು ಬಿ ನಾಗೇಂದ್ರ ತಲೆದಂಡಾನೂ ಆಗಿದೆ. ಜಾರಿ ನಿರ್ದೇಶನಾಲಯದ ತನಿಖೆನೂ ಆಗ್ತಿದೆ. ಅಬಕಾರಿ ಇಲಾಖೆ ಹಗರಣ ಆಗಿದೆ ಅಂತ ಖುದ್ದು ಪ್ರಧಾನಿ ಮೋದಿ ಅವರಿಂದಲೇ ಆರೋಪ ಕೇಳಿ ಬಂದಿದ್ದು ಅಬಕಾರಿ ಸಚಿವ ಆರ್.ವಿ. ತಿಮ್ಮಾಪುರ್ಗೆ ಸಂಕಷ್ಟ ಶುರುವಾಗಿದೆ. ಇನ್ನು ಅಪೆಕ್ಸ್ ಬ್ಯಾಂಕ್ ಹಗರಣ ಆಗಿದ್ದು ಬೇನಾಮಿ ಹೆಸರಲ್ಲಿ ಬೇಕಾಬಿಟ್ಟಿ ಸಾಲ ಕೊಟ್ಟಿರೋ ಆರೋಪ ಬಿದ್ದು ಸಹಕಾರ ಸಚಿವ ರಾಜಣ್ಣ ವಿರುದ್ಧ ದೂರು ದಾಖಲಾಗಿದೆ. ಹಗರಣಗಳಷ್ಟೇ ಅಲ್ಲ, ಒಂದ್ ಕಡೆ ವಫ್ ವಿವಾದ, ಮತ್ತೊಂದು ಕಡೆ ರೇಷನ್ ಕಾರ್ಡ್ ಗೊಂದಲ. ಕಾರ್ಮಿಕ ಕಾರ್ಡ್ಗೂ ಕತ್ತರಿ ಪ್ರಯೋಗಗಳಿಂದಾಗಿ ರಾಜ್ಯ ಸರ್ಕಾರ ಟೀಕೆಗೆ ಗುರಿಯಾಗುತ್ತಲೇ ಇದೆ. ಇದನ್ನೇ ಮುಂದಿಟ್ಕೊಂಡು ವಿಪಕ್ಷಗಳು ಅಬ್ಬರಿಸಿ ಬೊಬ್ಬೆ ಹಾಕ್ತಿದ್ದು ಸರ್ಕಾರ ಹೆಚ್ಚು ದಿನ ಇರಲ್ಲ ಅಂತಿದ್ದಾರೆ. ಈಗ ಗೃಹ ಸಚಿವ ಪರಮೇಶ್ವರ್ ಕೂಡ ಸರ್ಕಾರ ಯಾವಾಗೇನಾಗುತ್ತೋ ಗೊತ್ತಿಲ್ಲ ಅಂತ ಕೊಟ್ಟಿರುವ ಹೇಳಿಕೆ ನೋಡ್ತಿದ್ರೆ ರಾಜ್ಯದ ರಾಜಕೀಯದಲ್ಲಿ ದೊಡ್ಡ ಬೆಳವಣಿಗೆ ನಡೆಯೋದು ನಿಶ್ಚಿತಾನ ಅನ್ನೋ ಅನುಮಾನ ದಟ್ಟವಾಗ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.